you say slow down. I don't like to move too fast. It drowns the truth with things that are not real, and I really want us to be real with love, love that lasts. In the past I messed up, gave too much. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ನೋಡಿರ್ತೀರ ವಿಜುವಲ್ಸು, ಗಾಡಿ ಡೆಲಿವರಿ ತೊಗೊಂಡಿರೋದು. ಸೊ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೂ ನನಗೆ ಸರ್ವ್ ಮಾಡಿದಂತಹ ಪಲ್ಸರ್ 180, ನಾನು 180 ಯೂಸ್ ಮಾಡ್ತಿದ್ದೆ. ತುಂಬ ಜನ ನಾನು ಬೇರೆ ಗಾಡಿಗಳದ್ದು ರಿವ್ಯೂ ಮಾಡಬೇಕಾದ್ರೆ ಅಂದ್ಕೊತಿದ್ರೇನೋ ಆ ಗಾಡಿ ಒಂದಿರ್ಬೋದು, ಈ ಗಾಡಿ ಒಂದಿರ್ಬೋದು ಅಂತ. ಅದೆಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ಇದು ನನ್ನದು ಪರ್ಸ್ನಲ್ ಗಾಡಿ. ಸೊ ಇದು ನಾನು ನನ್ನ ದುಡಿಮೆಯಿಂದ ತಗೊಂಡಂತಹ ಮೊದಲನೆಯ ಗಾಡಿ. ಆ್ಯಕ್ಚುಲಿ ಪಲ್ಸರ್ 180 ನಂದಲ್ಲ ಆ್ಯಕ್ಚುಲಿ. ಅಂದರೆ ನಾನು ದುಡ್ಡು ಕೊಟ್ಟು ತೊಗೊಂಡಿರಲಿಲ್ಲ, ಅದು ನಮ್ಮ ಮಾವಂದಾಗಿತ್ತು. ಸೊ ಹಂಗಾಗಿ ದಿಸ್ ಈಸ್ ಅಫಿಷಿಯಲಿ ದ ಫಸ್ಟ್ ಬೈಕ್ ವಿಚ್ ಐ ಆಮ್ ಬೈಯಿಂಗ್ ಆನ್ ಮೈ ಓನ್ ಮನಿ. ಸೊ ಅದೊಂದು ಒಳ್ಳೆ ಫೀಲ್ ಇದ್ದೇ ಇರುತ್ತೆ ಯಾರಿಗಾದ್ರೂ ಅಷ್ಟೇ. ಇವಾಗ ನೀವು ದುಡ್ಡು ಕೊಟ್ಟು ಏನಾದರೂ ಒಂದು ಕಷ್ಟಪಟ್ಟು ತೊಗೊತಿದ್ದೀರ ಅಂತಂದರೆ ಅದಕ್ಕೆ ಇರೋಂಥ ಒಂದು ಬೆಲೆನೇ ಬೇರೆ. ಹೆವಿ ಖುಷಿ ಇದೆ ಈ ಒಂದು ಗಾಡಿ ತೊಗೊಂಡಿದ್ದು. ಯಾಕಂದರೆ ನನಗೂ ಇಲ್ಲಿವರೆಗೂ ಆಲ್ಮೋಸ್ಟ್ 150 ಕ್ಲಾಕ್ ಆಗ್ತಿದೆ ಕಿಲೋಮೀಟರ್ಸು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸಸ್ಪೆನ್ಷನ್ ಒಂದು ಸ್ವಲ್ಪ ಸ್ಟಿಫ್ ಇದೆ. ಸೊ ಆಫ್ ರೋಡ್ಸು, ಕೆಟ್ಟ ರೋಡ್ಸ್ ಇದ್ದರೆ ಸ್ವಲ್ಪ ಹೆವಿ ತೊಂದರೆಗಳಾಗುತ್ತೆ. ಬಟ್ ಅದು ಬಿಟ್ಟರೆ ಬೇರೆ ಎಲ್ಲ ವಿಷಯದಲ್ಲೂ ಸಖತ್ತಾಗಿದೆ ಗುರು ಗಾಡಿ ಮಾತ್ರ ಬೇರೆ ಮಾತೇ ಇಲ್ಲ. ಓಕೆ, ಬೇರೆ ಎಲ್ಲ ವಿಷಯದಲ್ಲೂ ಸಖತ್ತಾಗಿದೆ. ಬಟ್ ಕೇಳ್ಬೋದು ನೀವು, ಇನ್ನೂ ಆಪ್ಷನ್ಸ್ ಇತ್ತಲ್ಲ, 400cc ಹೋಗಬೇಕಿತ್ತು ಅಥವಾ ಈ ಕ್ಯಾಟಗರಿಲೇ ಹೋಗಬೇಕಿತ್ತು ಅಂದರೆ ಬೇರೆ ಆಪ್ಷನ್ಸ್ ಇತ್ತಲ್ಲ, ಬೆಟರ್ ಆಪ್ಷನ್ಸ್ ಅಂತ ನೀವು ಹೇಳ್ಬೋದು. ಆಪ್ಷನ್ಸ್ ಅಂತ ಹೇಳಿದ್ರೂ ಸ್ಪೀಡ್ ಬರುತ್ತೆ, ಆಮೇಲೆ ಸ್ಕ್ರಾಮ್ಲರ್ ಬರುತ್ತೆ, ಆಮೇಲೆ ಹಿಮಾಲಯನ್ 450 ಬರುತ್ತೆ. ಇವೆಲ್ಲ ಇದೇ ಕ್ಯಾಟಗರಿಯಲ್ಲಿ ಬರೋದ್ರಿಂದ ಜನಗಳು ಕೇಳ್ಬೋದು ಅದಕ್ಕೂ ಹೋಗ್ಬೋದಿತ್ತಲ್ವಾ, ಒಳ್ಳೆ ಬೈಕ್ ಅಲ್ವಾ ಅಂತ. ಸೊ ಎಲ್ಲ ಬೈಕ್ದು ಅದರದ್ದೇ ಆದಂತಹ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಇದೆ. ಕೆಲವೊಂದು ಒಳ್ಳೆ ವಿಷಯಗಳು, ಕೆಲವೊಂದು ಕೆಟ್ಟ ವಿಷಯಗಳು ಇದೆ. ಸೊ ಫಸ್ಟ್ ಮೇಜರು ವಿಷಯ ಏನಪ್ಪ ಅಂದರೆ ಬಜೆಟಲ್ಲಿ ಇದು ಎಲ್ಲದಕ್ಕಿಂತ ಅಫೋರ್ಡಬಲ್. ಯಾಕಂದರೆ ಬಜಾಜ್ ಕಡೆಯಿಂದ ಬಂದಿರೋದು 400cc, ಅದು ಡ್ಯೂಕ್ 390 ಹಳೆ ಇಂಜಿನ್ ಇದು. ಸೊ ತುಂಬ ಒಳ್ಳೆ ಇಂಜಿನ್ನು, ಪ್ಲಸ್ ತುಂಬ ವರ್ಷಗಳಿಂದ ಟೆಸ್ಟ್ ಆಗಿ ರಿಫೈನ್ ಆಗಿ ಬಂದಿರುವಂಥ ಒಂದು ಇಂಜಿನ್ ಇದು. ಸೊ ಹಾಗಾಗಿ ಇದ್ರ ಮೇಲೆ ಒಂದು ನಂಬಿಕೆ ಇಡ್ಬೋದು. ಆ ಮಿಕ್ಕಿದ್ದಂತಹ ಗಾಡಿಗಳು ಏನೋ ಕೆಟ್ಟ ಇಂಜಿನ್ ಅಂತ ಹೇಳ್ತಿಲ್ಲ, ಬಟ್ ಎಲ್ಲ ಕಂಪ್ಯಾರಿಟಿವ್ಲಿ ಹೊಸ ಇಂಜಿನ್ಸ್ಗಳು. ಹಾಗಾಗಿ ಯಾವಾಗ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೊಂದು ಮೇಜರ್ ಫ್ಯಾಕ್ಟರ್ ಆಗ್ಬೋದು. ಮತ್ತು ಮುಂಚೆನೇ ಹೇಳಿದಾಗೆ ಬಜೆಟ್ ಸ್ವಲ್ಪ ನನಗೆ ತುಂಬ ಜಾಸ್ತಿ ಅಂತ ಅನ್ನಿಸ್ತು. ಅದಕ್ಕೆ ಇರೋಂಥ ಒಂದು ಏನಂತಾರೆ, ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಮತ್ತು ಸರ್ವಿಸು ಅಷ್ಟೇ, ಅದು ಸ್ವಲ್ಪ ಟ್ರಯಾಂಫು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಕಾಸ್ಟ್ಲಿನೇ ಇರುತ್ತೆ. ಯಾಕಂದರೆ ಇಟ್ಸ್ ಇಂಟರ್ನ್ಯಾಷನಲ್ ಬ್ರ್ಯಾಂಡು, ನಿಮ್ಗೆ ಗೊತ್ತಿರ್ಬೋದು. ಇನ್ನು ಹಿಮಾಲಯನಿಗೆ ಬಂದರೆ ಹಿಮಾಲಯನ್ ಸರ್ವಿಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ, ಅಂದರೆ ಅದ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಸೊ ಸರ್ವಿಸಲ್ಲಿ ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ನಮ್ಮ ಫ್ರೆಂಡ್ಸ್ ಹತ್ರನೂ ಹಿಮಾಲಯನ್ಸ್ ಇದೆ, ಹಳೆ 411 ಹಿಮಾಲಯನ್ಸ್ ಇದೆ. ಬಟ್ ಅವ್ರಿಗೂ ಕೂಡ ಸರ್ವಿಸಲ್ಲಿ ಅಷ್ಟೊಂದು ಏನಂತಾರೆ ಖುಷಿ ಇಲ್ಲ ಅವ್ರಿಗೆ. ಯಾಕಂದರೆ ಅವ್ರಿಗಾದಂತಹ ಕೆಲವೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸಿಂದ ಮಗ ಅದಕ್ಕೆ ಮಾತ್ರ ಹೋಗ್ಬೇಡ ಅಂತ ಹೇಳಿರೋರು ಇದ್ದಾರೆ. ಹಾಗಾಗಿ ಹಿಮಾಲಯನ್ನು ನಾನು ಕನ್ಸಿಡರ್ ಮಾಡಲಿಲ್ಲ. ಆ್ಯಕ್ಚುಲಿ ಹಿಮಾಲಯನ್ ಬಗ್ಗೆ ಒಳ್ಳೆ ಗಾಡಿ. ಆ್ಯಕ್ಚುಲಿ 450 ಏನಿದೆ ತುಂಬ ಒಳ್ಳೆ ಪೊಟೆನ್ಷಿಯಲ್ ಇರುವಂಥ ಒಂದು ಬೈಕು. ನನಗೆ ತುಂಬ ಇಷ್ಟ ಆಯ್ತದೆ ಆ್ಯಕ್ಚುಲಿ. ಆದ್ರೂ ಕೆಲವೊಂದು ವಿಷಯದಲ್ಲಿ ಅದು ಈ ಒಂದು ಕ್ವಾಲಿಟಿ ಅನ್ನೋ ವಿಷಯದಲ್ಲಿ ಸ್ವಲ್ಪ ಏನಂತಾರೆ ಹಿಂದೆ ಬಿದ್ದುಬಿಡುತ್ತೆ. ಹಾಗಾಗಿ ನಾನು ಅದಕ್ಕೆ ಹೋಗಲಿಲ್ಲ. ಬಟ್ ಅದರ ಇದು ಕೇಪಬಿಲಿಟಿನೂ ಬೇರೆ. ಕಂಪ್ಲೀಟ್ ಅದು ಆಫ್ ರೋಡ್ ಫೋಕಸ್ಡು, ಟೂರಿಂಗ್ ಫೋಕಸ್ಡ್ ಗಾಡಿ.
ಸೊ ಆಫ್ ರೋಡಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇದು ಕಂಪೇರ್ ಮಾಡಿದ್ರೆ ಸಸ್ಪೆನ್ಷನ್ನು ಫಾರ್ ಬೆಟರ್ ಇದೆ ಅದು. ಬಟ್ ಆದರೂ ಅದರಲ್ಲಿರೋ ಪ್ರಾಬ್ಲಮ್ ಏನಪ್ಪ ಅಂದರೆ ಸಿಟಿಲಿ ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ. ಹಂಗಂತ ಇದು ಈಸಿ ಅಂತ ಹೇಳ್ತಿಲ್ಲ, ಇದು ಕೂಡ ತುಂಬಾ ಕಷ್ಟನೇ ಇದೆ. ಬಟ್ ಅದರಲ್ಲೇನು ಇದರಲ್ಲೊಂದೇ ಬೆನಿಫಿಟ್ ಸಿಗುತ್ತೆ ಅಂದರೆ ನಿಮಗೆ ಕಾಲು ರೀಚಲ್ಲಿರುತ್ತೆ. ಅಂದರೆ ಸೀಟ್ ಹೈಟ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ಕಾಲು ಅಂದರೆ ಇಂಜಿಗೆ ಎಟಕ್ಸುತ್ತೆ, ಆರಾಮಾಗಿ ನೀವು ಮ್ಯಾನೇಜ್ ಮಾಡ್ಬೋದು. ಅದರಲ್ಲೇನಂದರೆ ಸ್ವಲ್ಪ ಉದ್ದ ಇರೋರಿಗೆ ಓಕೆ, ನಾನು ಆ್ಯಕ್ಚುಲಿ ಉದ್ದನೇ ಇದ್ದೀನಿ, ಬಟ್ ಆದರೂ ಕೂಡ ದೊಡ್ಡ ಅಂತ ಸ್ವಲ್ಪ ಸೀಟ್ ಹೈಟ್ ಜಾಸ್ತಿ ಇರೋಂಥ ಗಾಡಿಗಳು ಮ್ಯಾನೇಜ್ ಮಾಡೋದು ಸ್ವಲ್ಪ ನನಗೆ ಟ್ರಾಫಿಕಲ್ಲಿ ಸ್ಪೆಷಲಿ ತುಂಬ ಹಿಂಸೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟು 90% ಸಿಟಿಲೇ ಇರೋದ್ರೆ ನಾಯಿಗೂ ನನಗೂ ಹಾಗೆ ಬರಲ್ಲ ಗುರು. ಔಟ್ ಆಫ್ ಟಾಪಿಕ್ ಹೋಗ್ತಾ ಇದ್ದೀನಿ. ನಾಯಿಯಿಂದ ತುಂಬ ಅನುಭವಿಸಿದ್ದೀನಿ ನಾನು, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಬೇಕು ಅಂದರೆ. ಸದ್ಯಕ್ಕೆ ಓಕೆ, ಅದೇ ಹೇಳಿದಾಗೆ ನನಗೆ ಸಿಟಿಯಲ್ಲಿ ನಾನು ಜಾಸ್ತಿ ಓಡಿಸೋದ್ರಿಂದ ಗಾಡಿನ ನಮ್ಮ ಆಫೀಸ್ ಟ್ರಾವೆಲ್ಲು, ಆಫೀಸ್ ಕಮ್ಯೂಟಿಂಗೇ ಜಾಸ್ತಿ ನಾನು ಯೂಸ್ ಮಾಡೋದು. ಬಟ್ ವೀಕೆಂಡ್ಸಲ್ಲಿ ಟೂರಿಂಗು ಮಾಡಬೇಕು. ಅದು ನನಗೆ ಆಫ್ ರೋಡ್ ಫೋಕಸ್ ಅಂತ ಏನು ಬೇಕಾಗಿರಲಿಲ್ಲ, ಯಾಕಂದರೆ ನನಗೆ ಆಫ್ ರೋಡ್ ಅಷ್ಟೊಂದು ಏನಂತಾರೆ ಇಂಟ್ರೆಸ್ಟ್ ಇಲ್ಲ ಆಫ್ ರೋಡ್ ಮೇಲೆ ಸದ್ಯಕ್ಕಂತೂ. ಮುಂದೆ ಹೆಂಗೋ ಗೊತ್ತಿಲ್ಲ, ಬಟ್ ಆಫ್ ರೋಡು ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ. ಹಾಗಾಗಿ ಬಜೆಟಲ್ಲೂ ಸಿಕ್ಕಿದೆ, ಓಕೆ. ಟೂರಿಂಗ್ ಫೋಕಸ್ಡ್ ಗಾಡಿ, ಸಿಟಿಲಿ ಒಂದು ರೇಂಜಿಗೆ ಮ್ಯಾನೇಜ್ ಮಾಡ್ಬೋದು. ಹಾಗಾಗಿ ಇದೆಲ್ಲದರಲ್ಲೂ ಒಂಥರ ಟಿಕ್ ಮಾರ್ಕ್ ಆಗ್ತಾಯಿತ್ತು ಈ ಬೈಕು. ಮತ್ತು ಸರ್ವೀಸು ತುಂಬ 400cc ಕ್ಯಾಟಗರಿ ಅಂತ ಬಂದಾಗ ಒಂದು ರೇಂಜ್ಗೆ ಅಫೋರ್ಡಬಲ್ ಇರುವಂಥ ಒಂದು ಸರ್ವೀಸ್ ಅಂದರೆ ಬಜಾಜ್ ಅವರೇ ಕೊಡೋದು ಅನಿಸುತ್ತೆ ನನ್ನ ಪ್ರಕಾರ. ನೀವು ಬೇಕಾದ್ರೆ ನಾನು ಫಸ್ಟ್ ಸರ್ವೀಸು ಮಾಡಿದಾಗ ನಾನು ಅದನ್ನು ವೀಡಿಯೋ ಮಾಡ್ತೀನಿ ನೆಕ್ಸ್ಟು. ಏನಿಲ್ಲ ಅಂದರೂ 1,000-2,000 ಮ್ಯಾಕ್ಸಿಮಮ್ ಅಂದರೆ ಒಂದು 3,000 ಆಗ್ಬೋದು ಫಸ್ಟ್ ಸರ್ವೀಸು. ಈವನ್ ಸರ್ವೀಸಿಂಗು ಅಷ್ಟೇ ತುಂಬ ಕಾಸ್ಟ್ಲಿ ಆಗಲ್ಲ, ನೆಕ್ಸ್ಟು ಸರ್ವೀಸ್ಗಳು ತುಂಬ ಕಾಸ್ಟ್ಲಿ ಆಗಲ್ಲ. ಸೊ ಇವೆಲ್ಲ ಫ್ಯಾಕ್ಟ್ರಿಗಳು ನನಗೆ ಒಂಥರ ಇದ್ರ ಮೇಲೆ ಹೋಗೋಣ ಅಂತ ಅನ್ನಿಸ್ತು. ಮತ್ತು ಹೆವಿ ಸ್ಮೂತ್ ಇದೆ ಗಾಡಿ ಮಾತ್ರ. ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ RPMಸಲ್ಲಿ ಸ್ವಲ್ಪ ವೈಬ್ರೇಷನ್ಸ್ ಇದೆ, ಒಂದು 3000 RPMವರೆಗೂ ಸ್ವಲ್ಪ ವೈಬ್ರೇಷನ್ಸ್ ಇದೆ. ವೈಬ್ರೇಷನ್ಸ್ ಅಂತಲೂ ಹೇಳಲ್ಲ, ಅದನ್ನು ಬಸ್ ಅಂತ ಹೇಳ್ಬೋದು, ವೈಬ್ರೇಷನ್ಸ್ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಬಸ್ ಇದೆ. ಅದಾದಮೇಲಂತೂ ಗಾಡಿ ಸ್ವಲ್ಪನೂ ನಿಮಗೆ ಗೊತ್ತೇ ಆಗಲ್ಲ ಗುರು ಹೆಂಗೆ 100 ಟಚ್ ಆಗುತ್ತೆ ಅಂತ. ಅದಕ್ಕೆ ನಾನು ಸರ್ವಿಸಿಗೆ ಮುಂಚೆ ಜಾಸ್ತಿ ರುಬ್ಬಕ್ಕೆ ಹೋಗೋದು ಬೇಡ ಅಂತ ಸ್ವಲ್ಪ ನಿಧಾನಕ್ಕೆ ಓಡಿಸ್ತಾ ಇದ್ದೀನಿ. ಒಂದು 80 ಒಳಗಡೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಸ್ವಲ್ಪ ಆಕ್ಸಿಲರೇಟರ್ ಕೊಟ್ಟರು ಕೂಡ, ಸ್ವಲ್ಪ ಬ್ಲಿಪ್ ಮಾಡಿದ್ರು ಕೂಡ ರಪ್ ಅಂತ 100ಗೆ ಹೋಗಿರುತ್ತೆ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಇಲ್ಲಿವರೆಗೂ, ಅದು ಮಾತ್ರ ಹೇಳ್ಬೋದು ಈ ಗಾಡಿ ಬಗ್ಗೆ. ಆ್ಯಂಡ್ ಮೈಲೇಜ್ ಬಗ್ಗೆ ಹೇಳೋದಾದರೆ 25 to 30 ಅಂತಾರೆ. ಬಟ್ ನೀವು ಹೆಂಗೆ ಓಡಿಸಿರೋ ಅದ್ರ ಮೇಲೆ ಇರುತ್ತೆ ಆಲ್ಮೋಸ್ಟು. ನನಗೆ ಇಲ್ಲಿವರೆಗೂ ನಾನು ನೋಡೋಕೆ ಹೋಗಿಲ್ಲ ಜಾಸ್ತಿ, ನೋಡೋಣ ಅದನ್ನು ಒಂದು ವೀಡಿಯೋ ಮಾಡೋಣ. ಮೈಲೇಜ್ ಎಷ್ಟು ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳಿ. ಸೊ ಇದಿಷ್ಟು ಆಗಿತ್ತು ನನ್ನ ಗಾಡಿ ಬಗ್ಗೆ. ನೋಡ್ಬೋದು ಗಾಡಿ ಇನ್ನು ಜಾಸ್ತಿ ಕ್ಲಾಕ್ ಆಗಿಲ್ಲ ಕಿಲೋಮೀಟರ್ಸು. ನೋಡ್ಬೋದು ಎಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ, ಏನೋ ಧೂಳಾಗ್ದಿರಂಗೆ ಅಥವಾ ಮಣ್ಣಾಗ್ದಿರಂಗೆ. ರೈಡಿಗಂತ ಬಂದಾಗ ಅದು ಈ ಮಳೆಗಾಲದಲ್ಲಂತೂ ಹಾಗೆ ಆಗುತ್ತೆ, ಏನೋ ಮಾಡೋಕ್ಕಾಗಲ್ಲ. ಓಕೆ, I want to reach 1 million likes. So please subscribe. Okay, thank you.